ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ ದುಃಖಾನಿ ಚ ಸುಖಾನಿ ಚ ಆತ್ಮೀಯರೇ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ಸುಖದ ಮೇಲೆ ದುಃಖ, ದುಃಖದ ಮೇಲೆ ಸುಖ, ಹೀಗೆ ಸುಖ ದುಃಖಗಳು ಈ ಸಂಸಾರದಲ್ಲಿ ಸದಾ ಗಾಡಿಯ ಚಕ್ರದಂತೆ ಸುತ್ತುತ್ತಿರುತ್ತವೆ ಎಂದು ಈ ಸುಭಾಷಿತದ ಅರ್ಥ. ಸುಖ ಎಂದರೆ ಸಂತೋಷ, ನಲಿವು. ದುಃಖ ಎಂದರೆ ಕಳವಳ ಅಥವಾ ನೋವು. ಆನಂದಭರಿತವಾದ ಆಹ್ಲಾದಕರವಾದ ಬದುಕಾದರೆ ಸುಖ ಜೀವನ, ವ್ಯಥೆಯಿಂದ ಕೂಡಿರುವ ಬಾಳು ದುಃಖ ಜೀವನ. ಪ್ರತಿಯೊಬ್ಬ ವ್ಯಕ್ತಿಯೂ ಸುಖವನ್ನೇ ಬಯಸುತ್ತಾನೆಯೇ ಹೊರತು ದುಃಖವನ್ನು ಬಯಸುವುದಿಲ್ಲ. ಆದರೆ ಸುಖದ ಜೊತೆಗೆ ದುಃಖವೂ, ದುಃಖದ ಜೊತೆಗೆ ಸುಖವೂ ಒಂದೇ ನಾಣ್ಯದ ಎರಡು ಮುಖಗಳಂತೆ ಹೆಣೆದುಕೊಂಡೇ ಇರುತ್ತವೆ. ಆದ್ದರಿಂದ ಸುಖ ದುಃಖಗಳ ಮಿಶ್ರಣವೇ ಸಂಸಾರದ ರಹಸ್ಯ. ದೇಹಕ್ಕೆ ಬರುವ ಸಮಸ್ಯೆಗಳು, ದೈವಿಕವಾಗಿ ಉಂಟಾಗುವ ತೊಂದರೆಗಳು, ಪಂಚಭೂತಗಳಿಂದ ಉಂಟಾಗುವ ವಿಪತ್ತುಗಳೇ ದುಃಖತ್ರಯಗಳು. ಗಾಡಿಯ ಗಾಲಿಯಂತೆ ಸದಾ ಸುತ್ತು ಹಾಕುತ್ತಿರುವ ಸುಖ ದುಃಖಗಳ ಬಗ್ಗೆ ಭಗವದ್ಗೀತೆಯಲ್ಲೂ ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ಅಂದರೆ ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಸಮಾನವಾಗಿ ತಿಳಿಯಬೇಕೆಂದೇ ತಿಳಿಸಲಾಗಿದೆ. ಆದ್ದರಿಂದ ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಸಮನಾಗಿ ಬಾಳುವ ವ್ಯಕ್ತಿಯೇ ಧೀರನಲ್ಲವೇ? ವಂದನೆಗಳು.